ಐವರು ಬಾಣಂತಿಯರ ಸಾವಿಗೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. 5 ಜನ ಬಾಣಂತಿಯರು ಕೇವಲ 1 ವಾರ 15 ದಿನಗಳ ಗ್ಯಾಪ್ನಲ್ಲಿ ಈ ಬಾಣಂತಿಯರು ಏನು ಸಾವನ್ನಪ್ಪಿದ್ರು ಆ ಸಾವಿಗೆ ಈಗ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ಗ್ಲೂಕೋಸ್ ಸಹಿತ ಇಂಟ್ರಾವೀನಸ್ ದ್ರಾವಣವೇ ಸಾವಿಗೆ ಕಾರಣ ಅನ್ನುವಂಥದ್ದು ಗೊತ್ತಾಗಿದೆ. ಈ ಗರ್ಭಿಣಿಯರಿಗೆ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಗ್ಲೂಕೋಸ್ ಅನ್ನ ನೀಡಲಾಗಿತ್ತು, ಆದ್ರೆ ಅಸಲಿಗೆ ಕೊಟ್ಟಂತ ಆ ಗ್ಲೂಕೋಸೇ ಕಳಪೆ ಮಟ್ಟದ್ದು ಅನ್ನುವಂಥದ್ದು ಈಗ ಬಹಿರಂಗ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಬಾಣಂತಿಯರನ್ನ ರಾಜ್ಯ ಸರ್ಕಾರ ಕೊಂದಿದೆ. ರಾಜ್ಯ ಸರ್ಕಾರವೇ ನೇರ ಹೊಣೆ ಎಲ್ಲಾ ಸಾವುಗಳಿಗೂ ಕೂಡ. ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದಂತ ಈ ಕಂಪನಿಯ ಗ್ಲೂಕೋಸ್ ಅನ್ನ ಹಾಗಾದ್ರೆ ಬಳಸಿದ್ಯಾಕೆ ಅನ್ನುವಂತ ಪ್ರಶ್ನೆ ಈಗ ಮೂಲಭೂತವಾಗಿ ಕಾಡ್ತಾ ಇದೆ. ಸರ್ಕಾರದ ಎಡವಟ್ಟು ಅಲ್ವಾ ಇದು? ಸರ್ಕಾರದ ಎಡವಟ್ಟು ಅಲ್ಲದೆ ಮತ್ತಿನ್ನೇನು? ಎಲ್ಲದಕ್ಕೂ ಕೂಡ ಆರೋಗ್ಯ ಸಚಿವರೇ ಹಾಗಾದ್ರೆ ಜವಾಬ್ದಾರಿ ಅಲ್ವಾ? ಅವರ ಗಮನಕ್ಕೆ ಬರದೆ ಇಂಥದ್ದೆಲ್ಲವೂ ಕೂಡ ನಡೆಯೋದಕ್ಕೆ ಸಾಧ್ಯನಾ ಅನ್ನುವಂತ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಈ ಕಳಪೆ ಮಟ್ಟದ್ದು ಗ್ಲೂಕೋಸ್ ಅಂತ ಗೊತ್ತಾದ ಮೇಲೂ ಕೂಡ ಅದನ್ನ ಕೊಟ್ಟಿದ್ಯಾಕೆ ಅನ್ನುವಂತ ಪ್ರಶ್ನೆ, ಅದನ್ನ ಸಪ್ಲೈ ಮಾಡಿದ್ಯಾಕೆ ಅನ್ನುವಂತ ಪ್ರಶ್ನೆ, ಜೊತೆಯಲ್ಲಿ ಎಲ್ಲೆಲ್ಲಿ ಸಪ್ಲೈ ಆಗಿದೆ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಜೊತೆಗೆ ಅಲ್ಲಿರುವಂತ DHO ಹಾಗಾದ್ರೆ ಏನ್ ಮಾಡ್ತಾ ಇದ್ರು? ಅವ್ರ ಗಮನಕ್ಕೆ ಇದು ಬರಲಿಲ್ವಾ? ಕಳಪೆ ಮಟ್ಟದ್ದು ಒಂದ್ ಕಡೆಯಲ್ಲಿ ಆ ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಮಾಡಲಾಗಿದೆ. ಬ್ಲಾಕ್ ಲಿಸ್ಟ್ ಮಾಡಿರುವಂತ ಕಂಪನಿಯಿಂದ ತರಿಸ್ಕೊಂಡಿರೋದಾದ್ರೂ ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಅಮಾಯಕರ ಜೀವದ ಜೊತೆ ಹಾಗಾದ್ರೆ ಈ ಸರ್ಕಾರ ಚಲಾಟ ಆಡೋದಕ್ಕೆ ಹೊರಟಿದ್ಯಾ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಸರ್ಕಾರ ಬಹಳ ದೊಡ್ಡ ಎಡವಟ್ಟನ್ನ ಮಾಡ್ಕೊಂಡಿದೆ. ಜವಾಬ್ದಾರಿ ಸರ್ಕಾರವೇ. ಈ ಸಾವುಗಳಿಗೆಲ್ಲದಕ್ಕೂ ಕೂಡ ಜವಾಬ್ದಾರಿ ಸರ್ಕಾರ. ಬಳ್ಳಾರಿ ಬಾಣಂತಿಯರ ಸಾವಿನ ತನಿಖೆ ತಂಡದಿಂದಲೇ ಈ ಮಾಹಿತಿಯನ್ನ ನೀಡಲಾಗಿರೋದು. ಕಳಪೆ ಗ್ಲೂಕೋಸ್ ಅನ್ನುವಂತ ಮಾಹಿತಿಯನ್ನ ಈಗಾಗಲೇ ಈ ತನಿಖಾ ತಂಡವನ್ನ ಏನು ರಚನೆ ಮಾಡಲಿತ್ತು ಆ ತಂಡ ನೀಡಿದೆ. ತನಿಖೆ ನಡೆಸೋದಕ್ಕೆ ನೇಮಕವಾಗಿತ್ತು ಈ ತಂಡ. ಆಘಾತಕಾರಿ ಮಾಹಿತಿ ಹೊರಗೆ ಬರ್ತಾ ಇದೆ. ಗರ್ಭಿಣಿಯರಿಗೆ ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ನೀಡಿದಂತ ಗ್ಲೂಕೋಸ್ ಕಳಪೆ ಅನ್ನುವಂತ ವರದಿ ಬಂದಿದೆ. ಈ ಗ್ಲೂಕೋಸ್ ಅನ್ನ ಬಳಸಬೇಡಿ ಅಂತ ರಾಜ್ಯದ ಎಲ್ಲಾ DHOಗಳಿಗೆ ಈಗ ಖಡಕ್ ಸೂಚನೆಯನ್ನ ನೀಡಲಾಗಿದೆ. 5 ಜನ ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಆ ನಂತರದಲ್ಲಿ ಈಗ ಪತ್ರವನ್ನ ಬರೆಯಲಾಗಿದೆ. ಈ ಸರಣಿ ಸಾವಿಗೆ IV ಗ್ಲೂಕೋಸೇ ಕಾರಣ ಅನ್ನುವಂತ ವರದಿ ಕೂಡ ಈಗ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೀರೇಶ್, ಬಹಳ ದೊಡ್ಡ ಅನಾಹುತ ಆಗಿದೆ. ಇದೆಲ್ಲ ಆದ ನಂತರದಲ್ಲಿ ಈಗ DHOಗಳಿಗೆ ಪತ್ರವನ್ನ ಬರೀತಾರೆ ಅಂತಂದ್ರೆ ಸರ್ಕಾರದ ಗಮನಕ್ಕೆ ಹಾಗಾದ್ರೆ ಇರ್ಲಿಲ್ವಾ? DHOಗಳಿಗೆ ಇದು ಗೊತ್ತಿರ್ಲಿಲ್ವಾ ಅನ್ನುವಂತ ಪ್ರಶ್ನೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಇದನ್ನ ಈ ಬ್ಲಾಕ್ ಲಿಸ್ಟ್ ಮಾಡಿರುವಂತ ಕಂಪನಿಯಿಂದ ತರಿಸ್ಕೊಂಡಿದ್ಯಾಕೆ? ಆ ನಂತರ ಗೊತ್ತಿದ್ರೂ ಕೂಡ ಅದನ್ನೇ ಕೊಟ್ಟಿದ್ಯಾಕೆ? ಎಲ್ಲೆಲ್ಲಿ ಈ ಸಪ್ಲೈ ಆಗಿದೆ ಅನ್ನುವಂತ ಪ್ರಶ್ನೆಗಳು ಕಾಡ್ತಾ ಇದೆ. ಇಡೀ ರಾಜ್ಯಕ್ಕೂ ಕೂಡ ಹಾಗಾದ್ರೆ ಕಂಟಕನ ಅನ್ನುವಂತ ಪ್ರಶ್ನೆ ಕೂಡ ಸಾಮಾನ್ಯವಾಗಿ ಕಾಡ್ತಾ ಇದೆ. ವೀರೇಶ್, ಹೌದು ಅಶ್ವಿನಿ, ಈಗಾಗಲೇ ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ 5 ಜನರ ಬಾಣಂತಿಯರ ಸಾವಿಗೆ ಕಾರಣವಾಗಿರತಕ್ಕಂತ ಈ ಒಂದು KSMC MECL ಕಂಪನಿಯ ಈ ಒಂದು ಗ್ಲುಕೋಸ್ ಎಂಟ್ರಾವೀನಸ್ ದ್ರಾವಣದಿಂದಾಗಿ ಸಾಕಷ್ಟು ರೀತಿಯಾಗಿ ಸಮಸ್ಯೆ ಆಗಿದೆ. ಈ ಸಮಸ್ಯೆಯಿಂದಲೇ ಈ ಒಂದು 5 ಜನ ಬಾಣಂತಿಯರು ಸಾವಾಗಿದೆ. ಈ ಒಂದು ಸಾವಿನ ಇಲ್ಲಿಗೆ ಕೊನೆ ಆಗ್ಬೇಕು ಅಂದ್ರೆ ಈ ಒಂದು ಯಾವುದೇ ಕಾರಣಕ್ಕೂ ಸಹ ಈ ಒಂದು ದ್ರಾವಣನ ನೀಡುವಂತಹ ಪರಿಸ್ಥಿತಿ ಬರಬಾರದು ಎನ್ನತಕ್ಕಂತಹ ಮಾತನ್ನು ಈ ಒಂದು ವೈದ್ಯ ಇಲಾಖೆ ಹೇಳ್ತಾ ಇದೆ. ನಿಜವಾದ ವೈದ್ಯಕೀಯ ಪರಿಶೋಧನೆ ಹೇಳ್ತಾ ಇದೆ. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಯಾವಾಗ ಈ ದ್ರಾವಣವು ಗ್ಲುಕೋಸ್ ಜೊತೆ ಸೇರುತ್ತದೆಯೋ ಆ ಸಂದರ್ಭದಲ್ಲಿ ಈ ಒಂದು ಬಾಣಂತಿಯರ ದೇಹದಲ್ಲಿ ಈ ಏನಾಗ್ತದೆ ಅಂದ್ರೆ ನಿರ್ಜಲೀಕರಣ ಉಂಟಾಗಿ ಈ ನಿಶಕ್ತಿ ಆಗುತ್ತದೆ. ಈ ಕಾರಣದಿಂದಾಗಿ ಅವರು ಸಾವನ್ನಪ್ಪತಕ್ಕಂತ ಅಂಶ ಬೆಳಕಿಗೆ ಬಂದಿದೆ. ಈ ಒಂದು ಅಂಶವೆಲ್ಲವೂ ಗೊತ್ತಿದ್ರು ಸಹ ಇಷ್ಟು ದಿನ ಟ್ರೀಟ್ಮೆಂಟ್ಗೆ ಬಳಕೆ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರು ಅಥವಾ ಬಡವರು ಅಥವಾ ಚಿಕಿತ್ಸೆಗೆ ಬರತಕ್ಕಂತಹ ಬಾಣಂತಿಯರ ಜೀವದ ಜೊತೆ ಈ ಒಂದು ಚೆಲ್ಲಾಟ ಆಡುತ್ತೆ ಸರ್ಕಾರ ಎನ್ನತಕ್ಕಂತ ಮಾತನ್ನು ಹೇಳಬಹುದಾಗಿದೆ. ಈಗ ತಾನೇ ಈ ಒಂದು ಏನು ವರದಿಗಾಗಿ ನೇಮಿಸಿದಂತಹ ತಂಡದಿಂದ ಬಂದಂತಹ ವರದಿ ಆಧಾರದ ಮೇಲೆ ಈ ಒಂದು ದ್ರಾವಣವು ಮಿಶ್ರಿತವಾಗಿದ್ದು ಹಾಗೂ ಕಳಪೆ ಗುಣಮಟ್ಟದಿಂದ ಕೂಡಿದೆ ಎನ್ನತಕ್ಕಂಥದ್ದು ಹೊರ ಬಂದಿದೆ. ಈ ಕಾರಣದಿಂದಾಗಿ ಸಾವಾಗಿದೆ ಎನ್ನತಕ್ಕಂತ ಹೇಳುವುದು ಎಷ್ಟು ಮಟ್ಟಿಗೆ ಸಮಂಜಸ? ಇಷ್ಟು ದಿನ ಯಾಕೆ ಸರ್ಕಾರಗಳು ಎಚ್ಚೆತ್ತುಕೊಳ್ಳಿಲ್ಲ? ಸಂಬಂಧಪಟ್ಟಂತ ಇಲಾಖೆಯವರು ಯಾಕೆ ಬಳಕೆ ಮಾಡಿದ್ರೆ ಅನ್ನೋದು ಇಲ್ಲೊಂದು ದೊಡ್ಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತದೆ. ಇಲ್ಲಿ ಇನ್ನೊಂದು ವಿಚಾರ ನಾವು ಗಮನಿಸ್ತಾ ಹೋದಾಗ ಏನಾಗುತ್ತದೆ ಅಂದ್ರೆ ಇಲ್ಲಿ ಅವರ ನೀಡತಕ್ಕಂತ ದ್ರಾವಣದ ಪ್ರಮಾಣವೂ ಸಹ ಕಡಿಮೆ ಮಟ್ಟದ್ದಾಗಿತ್ತು. ಯಾಕಪ್ಪ ಅಂದ್ರೆ ಈ ಒಂದು ಕಳಪೆ ಮಟ್ಟದ್ದಾಗಿತ್ತು ಮತ್ತು ಕಡಿಮೆ ಮಟ್ಟದ್ದಾಗಿದ್ರಿಂದಾಗಿ ಎಷ್ಟು ಬೇಕೋ ಒಬ್ಬ ಬಾಣಂತಿಗೆ ಹೆರಿಗೆಯ ಸಮಯದಲ್ಲಿ ಅಷ್ಟು ಅವರಿಗೆ ಬಾಡಿಲಿ ಜಾಯಿನ್ ಆಗ್ತಾ ಇರ್ಲಿಲ್ಲ ಅಥವಾ ಸೇರ್ತಾ ಇರ್ಲಿಲ್ಲ.
ಈ ಕಾರಣದಿಂದಾಗಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಿದಂತ ಅವರು ಈ ಒಂದು ಸಾವಿಗೆ ಸಾವಾಗಿ ಈ ಒಂದು ಎದೆಹಾಲನ್ನು ಮಗುವಿಗೆ ಉಣಿಸುವಂತ ಮುಂಚಿತವಾಗಿಯೇ ಸಾವಿನ ಬಾಗಿಲಿಗೆ ತಲುಪತಕ್ಕಂತಹ ಪರಿಸ್ಥಿತಿ ಉಂಟಾಗಿದೆ ಅಶ್ವಿನಿ ಅವರೇ. ಓಕೆ ವೀರೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇಂಟ್ರಾವೀನಸ್ ದ್ರಾವಣ ಇದೇ ಈ ಬಳ್ಳಾರಿಯಲ್ಲಿ 5 ಜನ ಬಾಣಂತಿಯರ ಜೀವವನ್ನ ತೆಗೆದುಕೊಂಡಿದೆ ಅನ್ನುವಂಥದ್ದನ್ನ ಈಗ ತಜ್ಞರು ಕೂಡ ಹೇಳಿರುವಂಥದ್ದು, ವರದಿಯನ್ನ ಕೂಡ ನೀಡಲಾಗಿದೆ. KSMSCL ಇದು ಸರಬರಾಜು ಮಾಡಿದ್ದಂತ IV ಗ್ಲೂಕೋಸ್ ಕಳಪೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಇದಕ್ಕೆ ಉತ್ತರವನ್ನ ಕೊಡಬೇಕು. ಕಳಪೆ ಮಟ್ಟದ IV ದ್ರಾವಣವನ್ನ ಬಳಕೆ ಮಾಡಿದ್ದಾದ್ರು ಯಾಕೆ ಅನ್ನುವಂತ ಪ್ರಶ್ನೆ ಇನ್ನು ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರನ್ನ ರೀಚ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ವಿ, ಆದ್ರೆ ಅವರು ಕಾಲನ್ನ ಪಿಕ್ ಮಾಡಿಲ್ಲ, ರಿಸೀವ್ ಮಾಡಿಲ್ಲ. ಮತ್ತೆ ಪ್ರಯತ್ನ ಪಡ್ತಾ ಇದ್ದೀವಿ, ಯಾಕಂದ್ರೆ ಉತ್ತರ ಕೊಡಬೇಕಾಗಿರೋದು ಆರೋಗ್ಯ ಸಚಿವರು. ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಕೊಡಬೇಕಾಗಿದೆ. ಚಿಕಿತ್ಸೆ ಸಂದರ್ಭದಲ್ಲಿ ಜೀವವನ್ನ ಉಳಿಸಬೇಕಾಗಿದ್ದಂತ ಗ್ಲೂಕೋಸೇ ಈಗ ಆ ಬಾಣಂತಿಯರ ಜೀವವನ್ನ ಕಸಿದುಕೊಂಡಿದೆ. ರಾಜ್ಯ ಸರ್ಕಾರವೇ ನೇರ ಹೊಣೆ, ಉತ್ತರವನ್ನ ಕೊಡಬೇಕಾಗಿದೆ. ಹೇಳು